ಏತನೇದು ಶ್ಲೋಕ 15. ಅರ್ಚನಾ ಅವ್ರು ಹೇಳಿ. ಮಾಯಾ ಸೀತಾಮುಪಾದಾಯ ರಾಕ್ಷಸ್ಯೋ ರಾವಣಾಜ್ಞೆಯ ಅದರ್ಶಯನ್ ದಶಾಮೇತಾಂ ತ್ರಿಜಟಾ ತಾಮಸಾಂತ್ವಯತ್. ಇಂದ್ರಜಿತ್ತು ತನ್ನ ಬಾಣ ಪ್ರಯೋಗದ ಗೆಲುವನ್ನ ಲಂಕೆಯಲ್ಲಿ ಸಂಭ್ರಮಿಸುತ್ತಿರಲಾಗಿ ರಾಕ್ಷಸಿಯರೆಲ್ಲ ರಾವಣನ ಆಜ್ಞೆಯಂತೆ ಮಾಯಾ ಸೀತೆಯನ್ನ ರಾಮನ ಮುಂದೆ ತಂದಿಟ್ಟು ಮಾಯಾ ಸೀತಾಂ ಉಪಾದಾಯ ದಶಾಂ ಏತಾಂ ಅದರ್ಶಯನ್. ಅಲ್ಲ ಇದು ಮಾಯಾ ಸೀತೆಯನ್ನು ತರುದಲ್ಲ, ಮಾಯಾ ಸೀತೆನೇ ಇರುದಲ್ಲಿ ಇರುವ ಮಾಯಾ ಸೀತೆಯನ್ನು ಉಪಾದಾಯ ಹೋಗಿ ಸೇರಿ ಏತಾಂ ದಶಾಂ ನಾರಾಯಣ ರಾಮ ಸತ್ತ, ಲಕ್ಷ್ಮಣನು ಬಿದ್ದಿದ್ದಾನೆ, ಯಾರು ಇಲ್ಲ, ಕಪಿಗಳ ಸಮೂಹವೇ ನಾಶ ಆಯಿತು ಅಂತ ಎಲ್ಲರೂ ಸೇರಿ ಏತಾಂ ದಶಾಂ ಅದರ್ಶಯನ್ ಪರಂತು ತ್ರಿಜಟಾ ತಾಂ ಅಸಾಂತ್ವಯತ್. ಆದ್ರೆ ರಾಮ ಸತ್ತಿರುವ ಸುದ್ದಿಯನ್ನ ಕೇಳಿ ಒಂಥರ ನಲುಗಿ ಹೋದ ಸೀತೆಯನ್ನ ಸಮಾಧಾನ ಪಡಿಸುವುದಕ್ಕಾಗಿ ತ್ರಿಜಟೆ ಅಲ್ಲಿ ಇದ್ಲಾದ್ರಿಂದಾಗಿ ಅವಳು ತನ್ನ ಸಾಂತ್ವನದ ನುಡಿಗಳನ್ನಾಡಿದಳು. ರಾಕ್ಷಸ್ಯ ರಾವಣಾಜ್ಞೆಯ ಮಾಯಾ ಸೀತಾಮುಪಾದಾಯ ಏತಾಂ ದಶಾಂ ಅದರ್ಶಯನ್ ತ್ರಿಜಟಾತು ತಾಂ ಅಸಾಂತ್ವಯತ್. ಇಷ್ಟು ಇದರ ಅಭಿಪ್ರಾಯ. ಮಾಯಾ ಸೀತಾಂ ಸೀತಾಕೃತಿಂ, ಮಾಯಾ ಸೀತೆಯನ್ನು, ದ್ವಿತೀಯ ವಿಭಕ್ತಿ ಏಕವಚನ ಸ್ತ್ರೀಲಿಂಗ. ಉಪಾದಾಯ ಲ್ಯಪ್ರತ್ಯಾಂತಮ ವ್ಯಯಂ ಸೇರಿ ಅಂತ ಅರ್ಥ, ಹತ್ರ ಹೋಗಿ. ಉಪಾಗತ್ಯ ರಾಕ್ಷಸ್ಯ ರಾಕ್ಷಸ್ಯೌ ರಾಕ್ಷಸ್ಯ ಸ್ತ್ರೀಲಿಂಗ ಪ್ರಥಮ ಬಹು. ರಾವಣಾಜ್ಞೆಯ ರಾವಣಸ್ಯ ಆಜ್ಞಾ ತಯಾ ತೃತೀಯ ವಿಭಕ್ತಿ ಏಕವಚನ ರಾಕ್ಷಸ್ಯ ಸ್ತ್ರೀಲಿಂಗ ಪ್ರಥಮ ಬಹು. ಅದರ್ಶಯನ್ ದೃಶಿರ ಪ್ರೇಕ್ಷಣೆ ನಿಜಂತ ಲಂಗ್ ಪ್ರಥಮ ಏಕ. ಯಾಕಂದ್ರೆ ಅಪಶ್ಯತ್ ಅಂತ ಮಾಮೂಲಿ, ತೋರಿಸಿದಳು, ತೋರಿತು ಬೇರೆ, ತೋರಿಸಿದಳು ಬೇರೆ, ಅವಳು ತೋರಿಸಿದರು ಬಹುವಚನ, ಲಂಗ್ ಪ್ರಥಮ ಬಹು. ಏತಾಂ ದಶಾಂ ಎರಡು ಕೂಡ ಸ್ತ್ರೀಲಿಂಗ ಪ್ರಥಮ, ಸ್ತ್ರೀಲಿಂಗ ದ್ವಿತೀಯ ಏಕ. ತ್ರಿಜಟ ಸ್ತ್ರೀಲಿಂಗ ಪ್ರಥಮ ಏಕ, ತಾಂ ದ್ವಿತೀಯ ಏಕ. ಅಸಾಂತ್ವಯತ್ ಸಾಮಪ್ರಯೋಗೆ, ಶಾಂತ ಸಾಮಪ್ರಯೋಗೆ. ಅದರ್ಶಯನ್ ತ್ರಿಶಿರ ಪ್ರೇಕ್ಷಣೆ ಆಯ್ತಲ್ಲ. ಇನ್ನೇನ್ ಬಾಕಿ ಇದೆ ಇದರಲ್ಲಿ? ಯಾರಿದ್ದಾರೆ? ಸ್ಮಿತಾ ಅವರು ಹೇಳಿ. ನೀವು ಬರ್ತೀರಾ ನಾಳೆ? ಕೊಡೆ ಅಂತ ಗೊತ್ತಾ? ಪುದರ್ ಪಾಂಡ್ಯ ಬೇರೆ ಪುದರ್ ಪಾಂಡ್ಯ ಆಯ್ತಾ? ಸ್ಮಿತಾ ಅವ್ರು ಹೇಳಿ. ಎಲ್ಲಾಯ್ತು? ಒಂದು ನಿಮಿಷ. ಶಕ್ರಾರಿಣ ಶರ್ವವರಾತ್, ಶಕ್ರಾರಿಣ ಶರ್ವವರಾತ್, ಶಕ್ರಾರಿಣ ಶರ್ವವರಾತ್. ಪಾತಿತೇಷು ಕಪಿಷ್ವಪಿ, ಪಾತಿತೇಷು ಕಪಿಷ್ವಪಿ, ಪಾತಿತೇಷು ಕಪಿಷ್ವಪಿ. ಸಪ್ತದ್ವೀಪವತೀಂ ಪೃಥ್ವೀಂ, ಸಪ್ತದ್ವೀಪ
वतीं पृथ्वीं सप्तद्वीपवतीं पृथ्वीं ಕಂಪಯನ್ ವಾಯುರಾವವೌ. कंपयन् वायुराववौ ಶರ್ವವರಾತ್. ಶರ್ವ ಅಂದ್ರೆ ರುದ್ರದೇವರು. ರುದ್ರದೇವರ ವರಬಲದಿಂದ ಈ ಶಕ್ರಾರಿಣ ಇಂದ್ರಜಿತ್ನಿಂದ ಶರ್ವವರಾತ್ ಪಾತಿತೇಷು ಕಪಿಷು ಅಪಿ. ಇಂದ್ರಾರಿಣ ಪಾತಿತೇಷು ಹೇಗೆ ಅಂದ್ರೆ ಶರ್ವವರಾತ್ ಪಾತಿತೇಷು ಕಪಿಷ್ವಪಿ. ಕಪಿಷು ಪಾತಿತೇಷು ಸತ್ಸು ಅಂತ ಅರ್ಥ. ಕಪಿಗಳು ಬಿದ್ದಿರಲಾಗಿ ವಾಯು ಸಪ್ತದ್ವೀಪವತೀನ್ ಪೃಥ್ವೀನ್ ಕಂಪಯನ್ ಆವವೌ. ಎಲ್ಲ ಬಿದ್ದಿರೋರ ಮೈ ಮೇಲೆ ಗಾಳಿ ಹಾಕಿ ಅಂತ ಅರ್ಥ. ಕುರ್ಚಿ ಬಿದ್ದಾಗ ಗಾಳಿ ಹಾಕದೇ ಇದ್ರೆ ಅವರು ಮತ್ತೆ ಏಳ್ಲಿಕ್ಕೆ ಕಷ್ಟ, ಉಸಿರು ಹೋಗ್ಬೇಕು ಚೆನ್ನಾಗಿ. ಆಗ ನೀರ್ ಕುಡಿಸ್ಬಾರ್ದು ಕೂಡ್ಲೆ. ತುಂಬಾ ಉದ್ವೇಗಕ್ಕೊಳಗಾಗಿ ತಲೆ ತಿರುಗಿ ಬಿದ್ರೆ ಅವಾಗ ಕೂಡ್ಲೆ ಫಸ್ಟ್ ನೀರ್ ಕುಡಿಸ್ಬಾರ್ದು. ಫಸ್ಟ್ ಗಾಳಿ ಚೆನ್ನಾಗಿ ಸಿಗಬೇಕು. ಉಸಿರಾಟ ಹೋಗಿ ಆಮೇಲೆ ಎದ್ದು ಅವರಿಗೆ ಏಳ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಆಮೇಲೆ ನೀರ್ ಹಾಕ್ಬೋದು ಮೈ ಮೇಲೆ ಚೂರು, ಆದ್ರೆ ಕುಡಿಸೋದು ಮಾಡಬಾರ್ದು. ಯಾಕಂದ್ರೆ ಆಗ್ಲೇ ಬ್ಲಾಕ್ ಆಗಿರುತ್ತೆ. ನೀರ್ ಹಾಕಿದ್ರೆ ಉಸಿರೇ ಹೋಗಲ್ಲ ಆಮೇಲೆ ನಾಳದಲ್ಲಿ. ಹಾಗಾಗಿ ವಾಯು ಆವು ಒಂದು ವಿಜ್ಞಾನದ ಪಾಠ. ಬಿದ್ದಾಗ ನೀರು ಕುಡಿಸ್ಬೇಡಿ ಮತ್ತು ಗಾಳಿ ಹಾಕಿ ಅಂತ ಬ್ರಾಹ್ಮಣ ಮಾಡುವ ಪಾಠ. ಆವವವು ಚೆನ್ನಾಗಿ ಬೀಸಿತಂತೆ. ವಾಗತಿಗಂಧನೆಯೋ ಧಾತು, ಜೋರಾಗಿ ಬೀಸಿತಂತೆ. ಶರ್ವವರಾತ್ ಇಂದ್ರಾರಿಣ ಕಪಿಷು ಆತಿಥೇಷು ಸತ್ಸು ವಾಯು ಸಪ್ತದ್ವೀಪವತೀಂ ಪೃಥ್ವೀಂ 7 ದ್ವೀಪಗಳಿಂದ ಕೂಡಿದ ಸಮಸ್ತ ಭೂಮಿಯನ್ನೇ ಕಂಪಯನ್ ನಡುಗಿಸುತ್ತಾ ವೇಗವಾಗಿ ಹರಿಯಿತು ಅಥವಾ ಗಾಳಿ ಬೀಸಿತು. ಆವವೌ ಬೀಸಿತು. ಶಕ್ರಾರಿಣ ಶಕ್ರಸ್ಯ ಅರಿಹಿ ಶಕ್ರಾರಿಹಿ ತೇನ ಶಕ್ರಾರಿಣ ತೃತೀಯ ಏಕ. ಶರ್ವಸ್ಯ ವರಹ ಶರ್ವವರಹ ತಸ್ಮಾತ್ ಶರ್ವವರಾತ್ ಪಂಚಮಿ ಏಕ. ಪಾತಿತೇಷು ಕಪಿಷು 2 ಕೂಡ ಸಪ್ತಮಿ ಬಹು ಪುಲ್ಲಿಂಗದಲ್ಲಿ. ಪಾತಿತಃ ಪಾತಿತೇಷು ಕಪಿಷು ಕಪಿಹಿ ಕಪಿಷು ಬಹುವಚನ. ಅಪಿ ಕಪಿಷ್ವಪಿ ಅವ್ಯಯ. ಸಪ್ತದ್ವೀಪವತೀಂ ಅದು ಪೃಥ್ವಿಗೆ ವಿಶೇಷಣ. ಸಪ್ತ ಯೇ ದ್ವೀಪಾಃ ಸಪ್ತದ್ವೀಪಾಃ ಸಪ್ತದ್ವೀಪಾಃ ಯೇಷಾಂ ಯಸ್ಯಾಃ ಅಸ್ತಿ ಇತಿ ಸಪ್ತದ್ವೀಪವತಿ. ಪೃಥ್ವಿಗೆ ವಿಶೇಷಣ ಅಂದ್ರೆ ಅಸ್ಯಾಹ ಅಸ್ತಿ. ದ್ವೀಪಾಃ ಆದ್ರಿಂದ ಸಪ್ತದ್ವೀಪಾಃ ಅಸ್ಯಾಹ ಸಂತಿ ಸಪ್ತದ್ವೀಪವತಿ. ಯಾಕಂದ್ರೆ ದ್ವೀಪಗಳು ತುಂಬಾ ಇದೆ. ಸಪ್ತದ್ವೀಪಾಃ ಅಸ್ಯಾಹ ಸಂತಿ ಇತಿ ಸಪ್ತದ್ವೀಪವತಿ ದ್ವಿತೀಯ ಏಕ. ಪೃಥ್ವೀಂ ದ್ವಿತೀಯ ಏಕ. ಕಂಪಯನ್ ಶತ್ರು ಪ್ರತ್ಯಯ ಅಂತ ಶಬ್ದ ಏಕವಚನ. ವಾಯು ಪುಲ್ಲಿಂಗ ಪ್ರಥಮ ಏಕ. ಆವವು ವಾಗತಿಗಂಧನಯೋ ಆಂಗುಪಸ್ಥಿತ ಲಿಟ್. ವಾಯು ಆವವು ವಾಯುರಾವವು ರೇಖಾದೇಶ ವಿಸರ್ಗ ಸಂಧಿ. ಹೇಳಿದರೆ ಭೂಷಣ್ ಅವರು ಹೇಳಿ. ಆಜಾನುತ ಸ್ವರ್ಣವರ್ಣಂ ಆನಾಭೇರ್ಹಾರಗೌರಭಾಃ ಮಾಣಿಕ್ಯಷೋಡ ಆಕಂಠಾತ್ ಆಕೇಶಾಧರಿತ ಪ್ರಭ ಜಾನುತಃ ಇದು ಗರುಡನ ವರ್ಣನೆ. ಜಾನುತಃ ಜಾನುತಃ ಸ್ವರ್ಣವರ್ಣ. ಇಲ್ಲಿ ತನಕ ಸ್ವರ್ಣವರ್ಣ. ಆ ನಾಭೇಹೇ ಹರಿತ. ಜಾನು ಆ ಜಾನುತಃ ಆ ಜಾನುವಿನ ವರೆಗೆ ಅಂತನಾ. ಆ ನಾಭೇಹೇ ಹಾರ ಗೌರಭ ಸಾರಿ
ಹಾರಗೌ ಗೌಹು ಅಂತಂದ್ರೆ ಸ್ಫಟಿಕದಂತೆ ಬಿಳಿ. ಇಲ್ಲಿಯ ತನಕ ಸ್ವರ್ಣ, ಅದರ ಮೇಲೆ ಬಿಳಿ. ಮಾಣಿಕ್ಯ ಶೋಣ ಆ ಕಂಠಾತ್, ಕಂಠದವರೆಗೆ ಕೆಳಗಿಂದ ಬರ್ತಾ ಇದ್ದಾರೆ. ಹೌದು. ಇಲ್ಲ ಅಂದ್ರೆ ಹೇಗೆ ಹೇಳುದು, ಆಜಾನುತಃ ಕೆಳಗಿಂದ ಮೇಲೆ ಹೇಳ್ತಾರೆ. ಇಲ್ಲಿಯವರೆಗೆ ಬಿಳಿ, ಇಲ್ಲಿಯವರೆಗೆ ಮಾಣಿಕ್ಯ ಕೆಂಪು, ಮಾಣಿಕ್ಯ ಶೋಣ. ಅಕಂಠಾತ್ ಆಕೇಶಃ, ಆಕೇಶಾತ್ ಹರಿತಪ್ರಭಃ. ಕಂಠಾತ್ ಆಕೇಶಾತ್, ಆಕೇಶ ಪರ್ಯಂತಂ ಅಂತ ಅರ್ಥ. ಸಾರಿ, ಇದು ಕಂಠಾತ್ ಅನ್ನೋದು ಹಿಂದೆ ಹೇಳಿತ್ತು, ಕಂಠಾತ್ ಅನ್ನೋದು ಮತ್ತೆ ಮುಂದಕ್ಕೂ. ಇಲ್ಲಿವರೆಗೆ ಕೆಳಗಿಂದ ಹೇಳಿದ್ರು, ಆ ಕಂಠಾತ್ ಅಂತ ಹೇಳುವಾಗ ಈ ಕಡೆ ಬಂದ್ರೆ, ಯಾಕಂದ್ರೆ ಮುಂದಿದ್ದು ಹರಿತಃ ಅಂತ ಕೇಶ ಬೇರೆ ಇದೆ. ಕೇಶಾತ್ ಹರಿತ ಪ್ರಭ, ಹರಿತ ಅಂದ್ರೆ ಹಸಿರು. ಕಂಠದಿಂದ ಕೇಶದ ತನಕ ಪೂರ್ತಿ ಹರಿತ ಬಣ್ಣದ. ಆಚಾರ್ಯರದ್ದು ತಂತ್ರಸಾರ ಸಂಗ್ರಹದಲ್ಲಿ ಹೀಗೆ ಏನೋ ಇದೆ, ನಂಗೆ ಈಗ ಮರ್ತೋಯ್ತು. ಗರುಡನ ಮಂತ್ರಕ್ಕೆ ಇದೇ ವರ್ಣನೆ ಇದೆ. ಆಜಾನುತಃ ಸ್ವರ್ಣವರ್ಣ, ಬಂಗಾರದ ವರ್ಣದವನು. ಆನಾಭೇಹೇ, ಆನಾಭಿಯ ತನಕ ಹಾರಗೌರಭ, ಬಿಳಿಯ ಬಣ್ಣ. ಅಲ್ಲಿಂದ ಮೇಲೆ ಕುತ್ತಿಗೆ ತನಕ ಕೆಂಪು ಬಣ್ಣ, ಕುತ್ತಿಗೆಯಿಂದ ತಲೆಯ ಮೇಲ್ಭಾಗದ ತನಕ ಹರಿತು. ಇದು ಮೋಸ್ಟ್ಲಿ ಕಪ್ಪು, ತಲೆ ಕೂದಲು ಪೂರ್ತಿ ಕಪ್ಪು ಅಂತ ಇರ್ಬೇಕು. ಮುಂದಿನ ಶ್ಲೋಕದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಇದು ಗರುಡನ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಮುಂದೆ ಗರುಡ ಬರ್ಬೇಕಲ್ಲ, ಗಾಳಿ ಬಂತು ಅಂದ್ರೆ ಬರೀ ಗಾಳಿ ಬರ್ಲಿಲ್ಲ, ಇಲ್ಲಿ ಗರುಡನು ಬಂದ. ಗರುಡ ಬೀಸಿದ್ರಿಂದ ಗಾಳಿ ಬಂತು, ಗಾಳಿ ಬೀಸಿದ ಜನರನ್ನ ಎಬ್ಬಿಸಿದ ಅಂತ ತಾತ್ಪರ್ಯ. ಜಾನುತಃ, ಅದು ಜಾನುತಃ ಆ, ಜಾನುವಿನಿಂದ ಹಿಡಿದು ಕೆಳಭಾಗದ ತನಕ. ಜಾನುತಃ ಆ ಸ್ವರ್ಣವರ್ಣ. ನಾಭೇಹೇ ಆ ಹಾರಗೌರಭಾ. ಕಂಠಾತ್ ಆ, ಕಂಠದಿಂದ ಕೆಳಗೆ ಪೂರ್ತಿ ರಕ್ತವರ್ಣ. ಕೇಶಾತ್ ಆ ಹರಿತಪ್ರಭ. ಹೀಗೆ ಜಾನುವಿನಿಂದ ಕೆಳಗೆ, ಎದೆಯಿಂದ ನಾಭಿಯಿಂದ ಕೆಳಗೆ, ಮೊಣಗಂಟಿನಿಂದ ಕೆಳಗೆ, ನಾಭಿಯಿಂದ ಕೆಳಗೆ, ಕಂಠದಿಂದ ಕೆಳಗೆ, ನೆತ್ತಿಯ ಕೂದಲಿನ ಭಾಗದಿಂದ ಕೆಳಗೆ, ಇನ್ನೊಂದು ಭಾಗ ಉಳಿಯುತ್ತೆ, ಐದನೇದಿದ್ರೆ ಹರಿತಪ್ರಭ. ಅದು ಜಾನುತಃ ಆ, ನಾಭೇಹೆ ಆ, ಕಂಠಾತ್ ಆ, ಕೇಶಾತ್ ಆ, ಅಲ್ಲಿಯವರೆಗೆ ಅಂತ ಹಾಗೆ ಪ್ರಯೋಗ. ಅದು ಅವ್ಯಯ ಆಗುತ್ತೆ ಎಲ್ಲ ಶಬ್ದಗಳು. ಸ್ವರ್ಣವರ್ಣ, ಸ್ವರ್ಣವರ್ಣ ಅಸ್ಯ ಅಸ್ತಿ ಇತಿ ಸ್ವರ್ಣವರ್ಣ. ಅದು ಹರ್ಷಾದ್ಯಚು ಅಂತ ಅಚು ಪ್ರಯೋಗ ಬಂದದ್ರಿಂದ, ಅಚು ಪ್ರತ್ಯಯ ಬಂದದ್ರಿಂದ ಸ್ವರ್ಣವರ್ಣ, ಬಣ್ಣ ಉಳ್ಳವನು ಅಂತ ಆಗತ್ತೆ. ನಾಭೇಹೆ ಪಂಚಮಿ ಏಕ, ಆ ನಾಭೇಹೆ ಅವನ ಹೆಸರು ಹೇಗೆ ಬರ್ತಾರೆ? ಸುಪರ್ಣ ಅಂತ ಮಂತ್ರದಲ್ಲ, ಕ್ಷಿಪ ಅಂದ್ರೆ ಧ್ಯಾನದಲ್ಲಿ. ಅದೇ ನಂಗೆ ಸ್ಟಾರ್ಟ್ ನೆನಪಾಗ್ತಲ್ಲ, ಇದೇ ಬಣ್ಣದ ಹೆಸರೇ ಇದೆ ಅಲ್ಲಿ. 4ನೇ ಅಧ್ಯಾಯದಲ್ಲಿ ಕೊನೆಯಿಂದ ಅಥವಾ ಮೊದಲಿಂದ ಒಂದು 80-70 ಶ್ಲೋಕದ ನಂತರ. ನಾನು ನೋಡ್ಬೇಕು ಅನ್ಕೊಂಡೆ, ಮತ್ತೆ ಯಾವತ್ತೊಮ್ಮೆ ಮರ್ತೋಯ್ತು. ಹಾರಗೌರಭಾ, ಹಾರದ ಗೌಹು, ಹಾರ ಗೌರವದಂತೆ. ಭಾಹ ಅಸ್ಯ ಅಸ್ತಿ ಇತಿ ಹಾರಗೌರಭಾಹ. ಭಾ ಇವ ಭಾ ಎಸ್ಯ ಸಹ, ಅದು ಸಕಾರ ಅಂತ ಪುಲ್ಲಿಂಗ, ಪ್ರಥಮ ಏಕವಚನ. ಅದು ಭಾಹ ಅಂತಿದೆ ಅಂತ ಬಹುವಚನ ಅಲ್ಲ. ಭಾಹ ಭಾಸೌ ಭಾಸಃ, ಭಾಸಂ ಭಾಸೌ ಭಾಸಃ, ಭಾಸಾ ಭಾರ್ಭ್ಯಾಂ ಭಾರ್ಭಿಃ, ಭಾಸೆ ಭಾರ್ಭ್ಯಾಂ ಭಾರ್ಭ್ಯಾಂ. ನನಗೆ ಬಾರ್ಬಿ ಶಬ್ದ ಸಂಸ್ಕೃತದ್ದು ಚಂದ ಇದೆ ಅಂತ ಸುಮ್ಮನೆ ತೃತೀಯ ವಿಭಕ್ತಿ. ಮಾಣಿಕ್ಯ ಶೋಣ, ಮಾಣಿಕ್ಯ ಇವ, ಮಾಣಿಕ್ಯದಂತೆ ಕೆಂಬಣ್ಣ ಉಳ್ಳವ. ಆ ಅವ್ಯಯ. ಕಂಠಾತ್ ಪಂಚಮಿ ಏಕ, ಆ ಅವ್ಯಯ. ಕೇಶಾತ್ ಪಂಚಮಿ ಏಕವಚನ. ಹರಿತ ಪ್ರಭ, ಹರಿತಸ್ಯ ಪ್ರಭಾ ಇವ ಪ್ರಭಾ ಯಸ್ಯ ಸಹ ಹರಿತ ಪ್ರಭ. ಅಕಾರ ಅಂತ ಶಬ್ದ ಆಗತ್ತೆ. ಪ್ರಭ ಪುಲ್ಲಿಂಗ ಪ್ರಥಮ ಏಕ. ಮುಂದೋಣ.
ವಾರುಣಿಯವರು ಹೇಳಿ. ನೀಲಕೇಶೋ ಲಸನ್ಮಾಲ್ಯ. ಇಲ್ವಾ? ನವನಿಧಿಯವರು ಹೇಳಿ. ನೀಲಕೇಶೋ ಲಸನ್ಮಾಲ್ಯ. ನೀಲಕೇಶೋ ಲಸಾನ್ಮಾಲ್ಯ. ನೀಲಕೇಶೋ ಲಸಾನ್ಮಾಲ್ಯ. ಚಾರುಚಂದನ ಚರ್ಚಿತ. ಚಾರುಚಂದನ ಚರ್ಚಿತ. ಚಾರುಚಂದನ ಚರ್ಚಿತ. ಅಷ್ಟಭಿರ್ಭೋಗಿಭಿಃ ಪುಷ್ಟೈಃ. ಅಷ್ಟಭಿರ್ಭೋಗಿಭಿರ್ಪುಷ್ಟೈಃ. ಅಷ್ಟಭಿರ್ಭೋಗಿಭಿರ್ಪುಷ್ಟೈಃ. ಭೂಷಿತೋ ಮಣಿಮೌಲಿಭಿಃ. ಭೂಷಿತೋ ಮಣಿಮೌಲಿಭಿಃ. ಭೂಷಿತೋ ಮಣಿಮೌಲಿಭಿಃ. ದಧಾನ ಕುಂಭಮಭಯಂ ಪೀತಶುಕ್ಲಾರುಣೋ ಹರಿಃ. ಕೃಷ್ಣಾಶ್ಚಾಜಾನುತಃ ನಾಭೇಃ ಕಂಠಾತ್. ಕಂಠಾತ್ಯಾದಂತ ಏವ ಚ ಪ್ರಿಯಾಯು ಪುರತೋ ವಿಷ್ಣೋಃ ಪಕ್ಷತುಂಡ ಸಮನ್ವಿತಃ. ಪೀತ ಶುಕ್ಲ ಅರುಣ ಹರಿ ಕೃಷ್ಣ. ಅದೇ ಬೇಡ. ಪೀತ ಮೊದಲನೇದು ಬಂದದ್ದು, ಆಮೇಲೆ ಶುಕ್ಲ ಕರೆಕ್ಟ್ ಇದೆ, ಅಂದ್ರೆ ಸ್ವರ್ಣವರ್ಣ ಅಂತ ಹೇಳಿದ್ದು. ಅರುಣ ಅಂದ್ರೆ ಕೆಂಪು, ಹರಿತ್ ಅಂದ್ರೆ ಹರಿ, ಇದು ಹಸಿರು, ಕೃಷ್ಣ ಅಂದ್ರೆ ಕಪ್ಪು. ಅದೇ ಆಚಾರ್ಯ ತಂತ್ರ ಸರ್ ಓದಿದ್ರು, ಇದರಿಂದಾಗಿ ವರ್ಣನೆಯಲ್ಲಿ ನೀಲಕೇಶ ಕೊನೆಯಿತ್ತು. ನೀಲಕೇಶ ಲಸನ್ಮಾಲ್ಯ. ಕಂಠದಿಂದ ಕೂದಲಿನ ಮೇಲ್ಭಾಗ ಪೂರ್ತಿ ಕಪ್ಪು, ಕಪ್ಪು ಬಣ್ಣ. ಮಾಲ್ಯ ಲಸನ್ಮಾಲ್ಯ, ಹೊಳೆಯುತ್ತಿರುವ ಮಾಲೆಯನ್ನ ಧರಿಸಿದವ. ಚಾರು ಚಂದನ ಚರ್ಚಿತ. ಚಂದನ ಅಂದ್ರೆ ಗಂಧ, ಗಂಧನವನ್ನ ಸೇಯ್ದು ಅದನ್ನ ಚೆನ್ನಾಗಿ ಮೈಗೆ ಪೂಸಿಕೊಂಡಿರುವಂತಹ ದೇವರ ನಿರ್ಮಾಲ್ಯವನ್ನು ಯಾವಾಗ್ಲೂ ಹೊರುವುದಕ್ಕೆ ಗರುಡನಿಗೆ ಬಹಳ ಇಷ್ಟ. ದೇವರನ್ನೇ ಹೊತ್ತಿದ್ದಾನೆ, ಆದ್ರೆ ದೇವರನ್ನೇ ಹೊತ್ತಿದ್ದಾನೆ, ನಾನು ಯಾಕೆ ನಿರ್ಮಾಲ್ಯ ಹೊತ್ಕೊಳ್ಳಿ ಅಂತ ಅವನು ಬೇಸರ ಮಾಡ್ತಿರ್ಲಿಲ್ಲ. ಡಯತೆ ಗರುತಿ. ಗರುತ್ ಅಂದ್ರೆ ಆಕಾಶ, ಆಕಾಶದಲ್ಲಿ ಡಯತೆ ಹಾರುತ್ತಾನೆ. ಪರ್ಣ ಅಂತಂದ್ರೆ ಪರ್ಣ ಅಂದ್ರೆ ಒಳ್ಳೆ ಪರ್ಣ ಉಳ್ಳವ. ಹೌದು, ಅದು ಜ್ಞಾನ ಭಕ್ತಿ ಅಂತ ಕನೆಕ್ಟ್ ಮಾಡಿದ್ರೆ ಅದು ಒಂದಿದೆ. ಒಂದೇ ಅರ್ಥ ಇರುವುದಿಲ್ಲ, ಒಂದು ಶಬ್ದಕ್ಕೆ 16 ಅರ್ಥ ಇರುತ್ತೆ. ಟು ಪರಣ, ಸುಪರ್ಣ. ಅಷ್ಟಭಿಃ ಭೋಗಿಭಿಃ ಪುಷ್ಟೈಃ. ಭೂಷಿತಃ ಮಣಿಮೌಲಿಭಿಃ. ಚಂದನ ಚರ್ಚಿತ ಆದಾಗೆ ಭೋಗಿಭಿಃ, ಅಷ್ಟಭಿಃ ಭೋಗಿಭಿಃ ಪುಷ್ಟೈಃ. ಏನ್ ಹಂಗಂದ್ರೆ ಭೋಗಿ ಅಂದ್ರೆ ಸರ್ಪಗಳು, ಅಷ್ಟಭಿಃ ಭೋಗಿಭಿಃ ಅಂದ್ರೆ ಹ್ಮ್ 8 ಹಾವುಗಳನ್ನ ಆಭರಣಭೂತವಾಗಿ ಹಾಕೊಂಡಿದ್ದಾನೆ. ಎಲ್ಲೆಲ್ಲಿಗೆ ಅಂತ ಗೊತ್ತಿಲ್ಲ, ಕುತ್ತಿಗೆಗೆ, ಕಾಲಿಗೆ, ಕೈಗೆ, ರೆಕ್ಕೆಗೆ ಎಲ್ಲ ಸುತ್ತಕೊಂಡಿದ್ದಾನೆ. ಅಷ್ಟಭಿಃ ಭೋಗಿಭಿಃ ಪುಷ್ಟೈಃ, ತುಂಬಿಕೊಂಡಿದ್ದಾನೆ. ಹೀಗೆ ವರ್ಣನೆ ಬರ್ತದೆ ಸರ್ ಬೇರೆಗಡೆ. ಹಾವುಗಳು ಅವನಲ್ಲಿ ಇತ್ತು, ಅದು ಬರುತ್ತೆ. ಅವನು ಅದಕ್ಕಿಂತ ಮುಂಚೆ, ಈ ತಾಯಿಯನ್ನ ಬಿಡುಗಡೆ ಮಾಡುವ ಮುಂಚೆ ಎಲ್ಲ ಸರ್ಪಗಳನ್ನು ಸುತ್ತಕೊಂಡೇ ಓಡಾಡ್ತಿದ್ದಿದ್ದು, ಕರ್ಕೊಂಡು ಹೋಗ್ಲಿಕ್ಕೆ. ಆಮೇಲೆ ಆಭರಣ ಅವ್ರು ಕೆಲಸ ಮಾಡ್ಲಿಕ್ಕೆ ಆಯ್ತು, ಆಮೇಲೆ ಕೆಲಸ ಮಾಡ್ಬೇಕಾಯ್ತು. ಈ ಮೊದ್ಲು ಅವನು ಹೊತ್ಕೊಂಡು ಹೋಗ್ಬೇಕಿತ್ತು, ಈಗ ನೀವು ನನಗೆ ಆಭರಣವಾಗಿರ್ಬೇಕು, ಯಾಕಂದ್ರೆ ಅದರಲ್ಲಿ ಅನೇಕ ಅಪರೂಪದ ಮುತ್ತು ರತ್ನಗಳೆಲ್ಲ ಇರ್ತಾವಲ್ಲ, ಅದನ್ನ ತೋರಿಸ್ಲಿಕ್ಕೆ ಈ ವಂಕಿ ಹಾಕ್ತಾರಲ್ಲ, ಅದು ಹಾವಿನ ತರ ಇರುತ್ತೆ. ಗರುಡನಿಗೆ ಕೇವಲ ಹಕ್ಕಿಯ ರೂಪ ಮಾತ್ರ ಅಲ್ಲಲ್ಲ, ಮಾಮನ ರೂಪನೂ ಇದೆ, ರೆಕ್ಕೆ ಇರುತ್ತೆ ಬೇಕಾದಾಗ. ಅದ್ಯಾವುದೋ ಈ ಸಿಂಡ್ರೆಲ್ಲಾ ತರ ಒಳಗಿರುತ್ತೆ, ಬೇಕಾದಾಗ ಮಾತ್ರ ರೆಕ್ಕೆ ಬರುತ್ತೆ. ಅದೆಲ್ಲ ಹೊಸ್ತೇನಲ್ಲ, ಶಾಸ್ತ್ರೀಯ ವಿಷಯದಲ್ಲಿ ಗರುಡನಿಗೆ ಹೊಂದುವಂಥದ್ದೇ. ಮನಸ್ಸಿನ ಯಾವ ಭಾಗಕ್ಕೆ ಅಭಿಮಾನಿ ಅವನು ವೇದವನ್ನ ಅಧ್ಯಯನ ಮಾಡ್ಲಿಕ್ಕೆ ಅಂತ ಅನ್ಸುತ್ತೆ. ಮಥನ ಒಟ್ಟು ಮನಸ್ಸಿಗೆ ಅಭಿಮಾನಿ ಅಂತ ಎಲ್ಲ ಕಡೆ ಬಹಳ ಇದೆ. ವಿಭಾಗದಲ್ಲಿ ಶಾಸ್ತ್ರ ಅಧ್ಯಯನಕ್ಕೆ
ಭೂಷಿತಃ ಮಣಿಮೌಲಿಭಿ. ಮಣಿಮೌಲಿ, ಮಣಿಯನ್ನ ಮೌಲಿ ಅಂದ್ರೆ ತಲೆ, ತಲೆಯಲ್ಲಿ ಮಣಿಗಳನ್ನ ಇಟ್ಟುಕೊಂಡಿರುವ 8 ಈ ಓ ನಾಗಗಳು. ನಾಗಗಳಿಂದ ಭೂಷಿತ, ಪುಷ್ಟವಾದ ನಾಗಗಳು, ತುಂಬಿಕೊಂಡ ನಾಗಗಳು. ಅದನ್ನ ತೋಳಿಗೆ, ಕುತ್ತಿಗೆಗೆ, ಕಿವಿಗೆ, ಕಾಲಿಗೆ, ಎಲ್ಲೆಲ್ಲಿಗೆ ಹಾಕಬೇಕು ಅಲ್ಲೆಲ್ಲಿಗೆ ಹಾಕಿಬಿಡ್ತಾರೆ. ಇವರೆಲ್ಲ ಎಲ್ಲೆಲ್ಲೋ ಹಾಕೋತೇನೆ ಅಂತಂದ್ರೆ ಹೊಸ್ತಲ್ಲ ಇದೆಲ್ಲ. ಅದರಿಂದಾಗಿ ಏನೋ ಒಂದ್ ಕಡೆ ಬರುತ್ತಲ್ಲ ವರ್ಣನೆ ಬರುವಾಗ, ಈಗೆಲ್ಲ ಹುಚ್ಚು ಮಾಡ್ತಾರೆ. ಆದ್ರೆ ಅಲಂಕಾರದ ದೃಷ್ಟಿಯಿಂದ ಪ್ರಾಚೀನ ರಸಿಕರೇ, ಏನ್ ಕಮ್ಮಿ ಏನಿಲ್ಲ. ಮಣಿ ಮೌಲಿಭಿ ಪುಷ್ಟೈಃ ಅಷ್ಟೈಃ ಅಷ್ಟಭಿಃ ಭೋಗಿಭಿಃ ಭೂಷಿತಃ. ಅಲಂಕಾರ ಯುಕ್ತವಾಗಿ ಕಾಣಿಸ್ತಾ ಇದ್ದೇನೆ, ಪೂರ್ಣಾಂಗನಾಗಿ ಕಾಣಿಸ್ತಾ ಇದ್ದೇನೆ. ಉತ್ತಮವಾದ ಮಣಿಗಳಿಂದ ಕಿರೀಟ ತುಂಬಿದೆ. ಆಮೇಲೆ ಯಾರಿದ್ದಾರೆ, ನೀವೇ ಹೇಳಿ. ಪತ್ರಾಭ್ಯಾಂ ಚಿತ್ರವರ್ಣಾಭ್ಯಾಂ ಪತ್ರಾಭ್ಯಾಂ ಚಿತ್ರವರ್ಣಾಭ್ಯಾಂ ಪತ್ರಾಭ್ಯಾಂ ಚಿತ್ರವರ್ಣಾಭ್ಯಾಂ ಮುಂಚದ್ಭ್ಯಾಂ ಚ ಸಾಧುಕಣಾನ್ ಮುಂಚದ್ಭ್ಯಾಂ ಚ ಸುಧಾಕಣಾನ್ ಮುಂಚದ್ಭ್ಯಾಂ ಚ ಸುಧಾಕಣಾನ್ ಮುಂಚದ್ಭ್ಯಾಂ ಚ ಸುಧಾಕಣಾನ್ ಕಾಲಯನ್ನಾಗಪೂಗಂತಂ ಕಾಲಯನ್ನಾಗಭೂಗಂತಂ ಕಾಲಯನ್ನಾಗಭೂಗಂತಂ ಚಾರುಚಕ್ಷುಸ್ಸುಲೋಚನ ಚಾರುಚಕ್ಷುಸ್ಸುಲೋಚನ ಚಾರುಚಂಚುಸ್ಸುಲೋಚನ ಚಾರುಚಂಚುಸ್ಸುಲೋಚನ ಚಾರುಚಂಚುಸ್ಸುಲೋಚನ. ಚಿತ್ರ, ಬಗೆ ಬಗೆಯ ಅಚ್ಚರಿ ತರುವ ವರ್ಣಗಳು. ಚಿತ್ರವರ್ಣಾಭ್ಯಾಂ ಪತ್ರಾಭ್ಯಾಂ, ಅಲಂಕೃತವಾದ ಬಗೆ ಬಗೆಯ ಬಣ್ಣದಿಂದ. ನವಿಲಿನ ಬಣ್ಣವನ್ನೇ ನಾವು ನೋಡಿ ಆಶ್ಚರ್ಯ ಪಡ್ತೇವೆ. ನವಿಲಿನ ಬಣ್ಣ ಏನೂ ಅಲ್ಲ ಗರುಡನ ರೆಕ್ಕೆಯ ಬಣ್ಣದ ಮುಂದೆ. ಅದು ಪೂರ್ತಿ ಎಕ್ಸ್ಟ್ರಾರ್ಡಿನರಿ. ಅದು ಲೋಕದಲ್ಲಿ ನಾವು ಇಲ್ಲೆಲ್ಲೂ ಕಾಣ್ಲಿಕ್ಕೆ ಸಿಗುವಂಥದ್ದಲ್ಲ. ಚಿತ್ರವರ್ಣಾಭ್ಯಾಂ ಪತ್ರಾಭ್ಯಾಂ, ಎಷ್ಟು ಚೆನ್ನಾಗಿದೆ ವರ್ಣನೆ. ಸುಧಾಕಣಾನ್ ಮುಂಚದ್ಭ್ಯಾಂ, ಗರುಡ ಬೀಸಿದ್ರೆ ಅದು ಬರೀ ಬೀಸುವುದರಿಂದ ಗಾಳಿ ಬರುವುದಲ್ಲ, ಅವನ ಮೈ ತುಂಬಾ ಸುಧಾರಸ ಇದೆ. ಯಾವಾಗ್ಲೂ ಅವನು ಬೀಸಿದ ಗಾಳಿಗೆ ಇಡೀ ಆ ಕಪಿಗಳ ಮೈಯ ಮೇಲೆ ಅವನ ರೆಕ್ಕೆಯಿಂದ ಬೀಸಿದ ಗಾಳಿಯಲ್ಲಿ ಅಮೃತದ ರಸ ಇತ್ತು ಅಂದ್ರೆ ಎಲ್ಲ ಕಪಿಗಳಿಗೆ ಮತ್ತೆ ವಾಪಸ್ ಪ್ರಜ್ಞೆ ಬಂತು. ಕಲ್ಪನೆ ಮಾಡ್ಲಿಕ್ಕೆ ಚೆನ್ನಾಗಿದೆ. ಸತ್ಯ ಇದು AI ಅಲ್ಲಿ ಕೊಟ್ಟು ಮಾಡಬಹುದು. ಆಚಾರ್ಯ ನಿಜ ಫಿಲ್ಮ್ ಅಲ್ಲಿ ತರ ಮಾಡಿದ್ರೆ, ಈಗ ತಾವು ಮಲ್ಕೊಂಡಿರುದು ಅವನ್ ಗರುಡನಿಗೆ ಕೊಟ್ಟ ಮಾತು ಯೋಚನೆ ಮಾಡ್ಕೊಳ್ಳೋದು, ಹಾಗೆ ಗರುಡ ಬರುದು ಹಿಂದ್ಗಡೆ. ತುಂಬಾ ಚೆನ್ನಾಗಿದೆ ಈ ದೃಶ್ಯ, ಚಿತ್ರಿಸ್ಬೇಕು ಯಾರಾದ್ರೂ. ಸುಧಾಕಣಗಳನ್ನ ಚೆಲ್ಲುತ್ತಿರುವ ಅತ್ಯಂತ ಸುಂದರವಾದ ರೆಕ್ಕೆಗಳಿಂದ ಕೂಡಿದ ಆ ಬೀಸುವಿಕೆಗೆ ಈ ಸುಧಾರಸಗಳು ಚೆಲ್ತಾ ಮುಂದಕ್ಕೆ ಹೋಗ್ತಾ ಇರಬೇಕಾದ್ರೆ, ಕಾಲಯನ್ ನಾಗಪೂಗಂತಂ ಚಾರುಚಂಚು ಸುಲೋಚನ. ನಾಗಪೂಗಂ ಕಾಲಯನ್, ಅದರ ದುಷ್ಟ ನಾಗಗಳನ್ನ ಅಂದ್ರೆ ವಿಷ. ಅಲ್ಲಿ ಇಂದ್ರಜಿತ್ತು ನಾಗಪಾಶಗಳನ್ನು ಬಿಟ್ಟದ, ನಾಗಾಕಾರಗಳ ಬಾಣಗಳನ್ನ ಬಿಟ್ಟು ಎಲ್ಲರ ಮೈಯಲ್ಲೂ ವಿಷ ಅಂಟಿಸಿ ಅವರನ್ನು ಮೂರ್ಛೆ ಬೀಳಿಸಿದ್ದು. ಆ ಎಲ್ಲ ದುಷ್ಟ ನಾಗಗಳನ್ನ ತನ್ನ ಅಂದ್ರೆ ರೆಕ್ಕೆಯಿಂದ ಆಭರಣಗಳು ಅಂತ ಹೇಳಿದ್ರು. ಕಾಲಯನ್ ಕತ್ತರಿಸುತ್ತ, ಚಚ್ಚಿ ಬಿಸಾಕ್ತಾ ಎಲ್ಲರನ್ನ. ಚಾರು ಚಂಚು, ಚೂಪಾದ ಅತ್ಯಂತ ಸುಂದರವಾದ ಕೊಕ್ಕಿನಿಂದ ಕೂಡಿದವನಾಗಿ, ಅವನ ಇಡೀ ದೇಹದಲ್ಲಿ ಎದ್ದು ಕಾಣೋದು ಕೊಕ್ಕೆ. ಅದಕ್ಕೆ ಮೂಗು ದೊಡ್ಡಿದವರಿಗೆ ತಮಾಷೆ ಮಾಡುವಾಗ ಗರುಡಾಚಾರ ಅಂತ ಹೇಳ್ತಾರೆ. ಆದ್ರೆ ಅವನಿಗದು ಲಕ್ಷಣ, ಮನುಷ್ಯರಿಗೆ ಆಗಿರ್ಬಾರ್ದು. ಮೂಗು ಗರುಡನ್ ತರ ಇರಬಾರ್ದು. ಗರುಡನ ಮೂಗು ಬಹಳ ಎತ್ತರ. ಅದು ಮೂಲ ರೂಪದಲ್ಲೂ ಹಾಗೆ ಚಿಂತನೆ ಮಾಡುದು. ಗರುಡನ ಕೊಕ್ಕು ತುಂಬಾ ದೊಡ್ಡದು ಅಂತ. ಅಂದ್ರೆ ಅದು ಶತ್ರುಗಳನ್ನ ಸಂಹಾರ ಮಾಡ್ಲಿಕ್ಕೆ ಆಯುಧಗಳೇ ಅವುಗಳಿಗೆ ಅಷ್ಟು. ಉಗುರು ಬಿಟ್ರೆ ಮೂಗು, ಬಾಯಿ, ಅದರ ಕೊಕ್ಕು, ಚೂಪಾದ ಕೊಕ್ಕು. ಸುಲೋಚನ, ಆದ್ರೆ ಅತ್ಯಂತ ಸುಂದರವಾದ ಕಣ್ಣಿನಿಂದ ಕೂಡಿದವ. ಪದಾರ್ಥ ನಾಳೆ ನೋಡಿ, ಇದೊಂದು ನೆಕ್ಸ್ಟ್ ಶ್ಲೋಕ ನೋಡಿ ಬಿಡುದು. ಸರಿ ಶ್ಲೋಕ ನೋಡಿ ಬಿಡೋಣ. ಪದಾರ್ಥ ನಾಳೆ ನೋಡೋಣ.
ಅಷ್ಟೋಗಿ ಸಾಕ್ತದೆ. ಬ್ರುವಾಣೋ ಜಯರಾಮೇತಿ ಬ್ರುವಾಣೋ ಜಯರಾಮೇತಿ ದೃಷ್ಟ ಸ್ಪಷ್ಟಂ ಪ್ಲವಂಗಮೈಃ ದೃಷ್ಟಸ್ಪಷ್ಟಂ ಪ್ಲವಂಗಮೈಃ ದೃಷ್ಟಸ್ಪಷ್ಟಂ ಪ್ಲವಂಗಮೈಃ ವವಂದೇ ಪರಮಾನಂದಂ ವವಂದೇ ಪರಮಾನಂದಂ ವವಂದೇ ಪರಮಾನಂದಂ ಗರುಡೋ ಗರುಡಧ್ವಜಂ. ಗರುಡೋ ಗರುಡಧ್ವಜಂ ಗರುಡೋ ಗರುಡಧ್ವಜಂ. ಅವನು ಗರುಡ ಬೀಸುವಾಗ ನನ್ನ ಶಕ್ತಿಯಿಂದ ಬರ್ತಾ ಇದೆ ಅಂತ ಅವನೇನು ಹಮ್ಮಿನಿಂದ ಹೇಳ್ತಿಲ್ಲ. ಜಯರಾಮ 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 ಅಂತ ರಾಮನಿಗೆ ಜಯವಾಗಲಿ ಅಂತ ಗಾಳಿ ಬೀಸ್ತಾ ಬ್ರುವಾಣ ಸ್ಪಷ್ಟಂ ದೃಷ್ಟ ಎಲ್ಲ ಕಪಿಗಳಿಗೂ ಕೂಡ ಕಾಣಿಸಿಕೊಂಡ. ಪ್ಲವಂಗಮೈಹಿ ದೃಷ್ಟ ಪ್ಲವಂಗಮಗಳೆಲ್ಲ ಸ್ಪಷ್ಟವಾಗಿ ಅವನು ಬೀಸಿದಾಗ ತಮಗೆ ಎಚ್ಚರ ಆದಾಗ ನೋಡ್ತಾ ಇದ್ದಾರೆ. ಬೀಸಿದ ಗಾಳಿಗೆ ಅಮೃತದ ವರ್ಷದಿಂದ ಎಲ್ಲರೂ ಕೂಡ ನಿಧಾನಕ್ಕೆ ಕಣ್ಣು ಬಿಟ್ಟು ಈಗ ತಾನೇ ನಿದ್ದೆಯಿಂದ ಎದ್ದವರಂತೆ ಮುಂದಿನ ನಾಗಗಳನ್ನೆಲ್ಲ ಕತ್ತರಿಸಿಕೊಂಡು ಹೋಗುವುದನ್ನ ಸ್ಪಷ್ಟವಾಗಿ ನೋಡಿ ಪರಮಾನಂದಂ ಗರುಡಧ್ವಜಂ ಗರುಡ ವವಂದೇ ಪರಮ ಆನಂದ ತುಂಬಿದಂತಹ ರಾಮಚಂದ್ರನನ್ನು, ಗರುಡಧ್ವಜನಾದಂತಹ ನಾರಾಯಣನನ್ನು, ವಿಷ್ಣುವನ್ನು ರಾಮನಲ್ಲಿ ಕಂಡು ಗರುಡ ವವಂದೇ ಗರುಡನು ನಮಸ್ಕರಿಸಿದ. ಅಂದ್ರೆ ಗರುಡನಿಂದಾಗಿ ರಾಮನಿಗೆ ಎಚ್ಚರ ಆದದ್ದಿಲ್ಲ ಅಲ್ಲಿ. ಗರುಡ ರಾಮನಿಗೆ ನಮಸ್ಕಾರ ಮಾಡಿದ ಅಷ್ಟೇ. ಆದ್ರೆ ಲೋಕದಲ್ಲಿ ನೋಡುವಾಗ ಅವು ನಮ್ಮ ಹಾಗೆ ರಾಮನು ಎದ್ದ ಅಂತ ಉಳಿದವರು ಸಾಮಾನ್ಯರು ಅನ್ಕೊಳ್ಳುವ ಹಾಗಿತ್ತು. ಆದ್ರೆ ಅವನು ಜಯರಾಮ ಅಂತ ಶಬ್ದ ಹೇಳ್ಕೊಂಡು ಬರ್ಬೇಕು ಅಂದ್ರೆ ಅವನು ಎದ್ದಿಲ್ಲದೆ ಇದ್ರೆ ಯಾರಿಗ್ ಜಯರಾಮ ಹೇಳೋದು? ಮಲ್ಕೊಂಡವ್ರಿಗೆ ಜಯರಾಮ ಅಂದಿರ್ತಾರೆ. ನೀವು ಮಲ್ಕೊಂಡಿದ್ರೆ ನಿಮ್ಮನ್ನು ಹೊಗಳಿದ್ರೆ ಏನು ಉಪಯೋಗ? ಎದ್ದಿದ್ರೆ ಹೊಗಳಿದಾಗ ಅದಕ್ಕೊಂದು ಅರ್ಥ ಇದೆ, ದೃಶ್ಯ. ಪರಮಾನಂದಂ ರಾಮಂ ಗರುಡಧ್ವಜಂ ಗರುಡ ವವಂದೇ ಗರುಡಧ್ವಜನಾದಂಥವನನ್ನು ಗರುಡನೇ ವಂದಿಸಿದ. ತನ್ನ ಮೈಯನ್ನೇ ವಾಹನವನ್ನಾಗಿಸಿಕೊಂಡು ಓಡಾಡುವಂತಹ ರಾಮಚಂದ್ರ ಈಗ ಬರಿಗಾಲಲ್ಲಿ ಇಲ್ಲಿ ತನಕ ಸೇತುವೆ ಕಟ್ಟಿಕೊಂಡು ಬಂದು ಈ ರಕ್ಕಸರನ್ನೆಲ್ಲ ಮುಗಿಸಿ ಕಪಿಗಳನ್ನ ಸಹಾಯಕ್ಕೆ ತೆಗೆದುಕೊಂಡು ಅವುಗಳ ರಕ್ಷಣೆಗೋಸ್ಕರ ನೀನು ಬಾ ಅಂತ ಹಿಂದೆ ಹೇಳಿದ ಮಾತನ್ನು ನೆನಪಿಸಿಕೊಂಡು ನನಗೂ ಕೂಡ ಇದರಲ್ಲೊಂದು ದೊಡ್ಡ ಪಾಲು, ನಿನ್ನ ಸೇವೆಯ ಪಾಲು ಬೇಕು ಅಂತ ಕೇಳಿದ್ದಕ್ಕೆ ಈಗ ರಾಮಚಂದ್ರ ನೆನೆದು ಅವಕಾಶ ಕೊಟ್ಟದ್ದಕ್ಕಾಗಿ ರಾಮಚಂದ್ರ ಅಂತೂ ನನಗೊಂದು ನಿನ್ನ ಅವತಾರದ ಮಹಾಕಾರ್ಯದಲ್ಲಿ ನನಗೂ ಒಂದು ಪಾಲು ಕೊಟ್ಟಿದ್ದಿ, ನನ್ನನ್ನು ಕೂಡ ನೀನು ಇದರಲ್ಲಿ ಸೇರಿಸಿಕೊಂಡಿ ಅಂತ ಅನ್ನೋದು ನನಗೆ ತುಂಬಾ ಸಂತೋಷ ಆಯಿತು ಅಂತ ಬಾಯಿ ತುಂಬ ಹೊಗಳಿ ತನ್ನ ಶರೀರದಿಂದ ಅವನಿಗೆ ನಮಸ್ಕಾರವನ್ನ ಸಮರ್ಪಿಸಿದ ಅನ್ನೋದು ಒಟ್ಟು ಈ ಶ್ಲೋಕಗಳ ಭಾವ. ಮತ್ತೆ ನಾಳೆಯ ಸಮಯ ಆದ್ರೆ, ಚಿಂತನೆ ಮಾಡ್ಲಿಕ್ಕೆ ಟೈಮ್ ಆದ್ರೆ ಆವಾಗ ಮುಂದಿನ ಶ್ಲೋಕಗಳ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಒಂದ್ ಪ್ರಶ್ನೆ ಭಾಗವತ ಇದೆ. ಪಾಠ ಇಲ್ಲ. ನಮಸ್ತೆ. ಏನು ಹೇಳ್ತಿದ್ದೀರಾ? ಹಾ, ಒಂದ್ ಪ್ರಶ್ನೆ ಇತ್ತು. ಸ್ಪಷ್ಟಂ ದೃಷ್ಟ ಅಂತಿದೆಯಲ್ಲ, ಅದು ಕ್ರಿಯಾ ವಿಶೇಷಣನ ಬರೀ ವಿಶೇಷಣನು ಅಂತ ನನ್ಗೆ. ಕ್ರಿಯಾ ವಿಶೇಷಣ. ಸ್ಪಷ್ಟಂ ಅನ್ನೋದು ಕ್ರಿಯಾ ವಿಶೇಷಣನ? ಹೌದು. ಯಾಕಂದ್ರೆ ದೃಷ್ಟ ಇದಲ್ವಾ ಶಬ್ದ. ಕ್ರಿಯೆ. ಸ್ಪಷ್ಟಂ ದೃಷ್ಟ ಸ್ಪಷ್ಟವಾಗಿ ಕಾಣಲ್ಪಟ್ಟ. ಅಂದ್ರೆ ಆದ್ರೆ ದೃಷ್ಟ ಕ್ತ ಪ್ರತ್ಯಯ ಅಲ್ವಾ? ಹೌದು, ಅದ್ರಲ್ಲಿ ಕ್ರಿಯೆನೂ ಇದೆ. ಹಾ, ಸರಿ. ಓಕೆ, ಸರಿ, ಥ್ಯಾಂಕ್ ಯು.